ವಾಶಂತಹ ಅಂಥೇಳಿ ವಾಯುಸ್ತುತಿಯ 31ನೇ ಪದ್ಯದಲ್ಲಿ ಆಕ್ರೋಶಂತೋ ನಿರಾಶಾ ಅನ್ನುವ ಶ್ಲೋಕದಲ್ಲಿ ಒಂದು ಪ್ರಯೋಗ. ವಾಶಂತೋ ದೇಶನಾಶ ತ್ವಿತಿ ಬತ ಕುದಿಯಾಂ ಅಂತ. ವಾಶಂತಹ ಅಂದ್ರೆ ಏನು? ತಿರಶ್ಚಾಂಹಿರುತಂ ವಾಶಿತ ಮುಚ್ಯತೆ. ಬನ್ನಂಜ ಗೋವಿಂದಾಚಾರ್ಯ ವ್ಯಾಖ್ಯಾನದಲ್ಲಿ ಹೀಗೆ ಕಾಣ್ತದೆ. ಈ ತಿರಿಯಕ್ ಅಡ್ಡ ಸಂಚಾರ ಮಾಡುವ ಪಶು ಪಕ್ಷಿಗಳ ಶಬ್ದಕ್ಕೆ ವಾಶಿತ ಅಂತ ಕರೀತಾರೆ. ಪಶು ಪಕ್ಷಿಗಳಂತೆ ಕಿರಿಚಾಡುತ್ತಾ ಆಚಾರ್ಯರ ವೈರಿಗಳು, ಮಧ್ವಾಚಾರ್ಯರ ವೈರಿಗಳು ಹಾಗೆ ಕಿರಿಚಾಡಿದರು ಅಂತ ಅಭಿಪ್ರಾಯ. ಇದು ವಾಶಂತಹ ತಿರಿಯಂಚ ಇವ ಆರುವಂತಹ, ತಿರಿಯಕ್ ಪ್ರಾಣಿಗಳಂತೆ ಒದರಾಡುತ್ತಾ ಅಂತ ಅದರ ಅಭಿಪ್ರಾಯ. ಯದ್ಯಪಿ ವಾಶತಿ ಆತ್ಮನೇ ಪದ ದಿವಾದಿ, ಆತ್ಮನೇ ಭಾಷಾ ದಿವಾದಿ. ಈ ವಾಶು ಶಬ್ದ ಅನ್ನೋ ಧಾತು ದಿವಾದಿಗಣದಲ್ಲಿದೆ ಮತ್ತು ಅದು ಆತ್ಮನೇ ಪದವಾಗಿದೆ. ಅದು ವಾಶ್ಯಮಾನ ಅಂತ ಆಗಬೇಕು. ಇದು ಆತ್ಮನೇ ಪದವಾದ್ರಿಂದ ಶಾನಚ್ ಪ್ರತ್ಯಯದಲ್ಲಿ ವಾಶ್ಯಮಾನ ಅಂತ ಆಗಬೇಕು. ಒಂದು ವೇಳೆ ಆ ದಿವಾದಿಗಣದಲ್ಲಿರುವ ಆ ಧಾತುವನ್ನು ನಾವು ಉಭಯ ಪದಿ ಅಂತ ಇಟ್ಕೊಂಡ್ರೂ ಕೂಡ ಪರಸ್ಮೈ ಪದದಲ್ಲಿಯೂ ಅದು ಪ್ರಯೋಗ ಕಾಣಬಹುದು ಅಂತ ಇಟ್ಕೊಂಡ್ರೆ ವಾಶ್ಯಂತಹ ಅಂತ ಆಗಬೇಕು. ಯಕಾರ ಕಾಣಬೇಕಲ್ಲಿ. ಮೃಷ ತಿತಿಕ್ಷಾಯ ಅಂತ ಧಾತು ಇದೆ. ಅದು ಮೃಷ್ಯಮಾಣ ಮತ್ತು ಮೃಷ್ಯನ್ ಅಂತ ಎರಡು ಪ್ರಯೋಗನೂ ಕೂಡ ಕಾಣಿಸ್ತದೆ ವ್ಯಾಕರಣದಲ್ಲಿ. ಹಾಗೆ ಇದನ್ನು ಕೂಡ ವಾಶ್ಯಂತಹ ಅಂತ ಯಕಾರ ಸಮೇತವಾಗಿ ಪ್ರಯೋಗ ಮಾಡಬೇಕಾಗಿತ್ತು ಅಂತ ಒಂದು ಪ್ರಶ್ನೆ ನಮ್ಗೆ ಬರಬಹುದು. ಪರಸ್ಮೈ ಪದದಲ್ಲಿ ಹೇಗೆ ಪ್ರಯೋಗ ಮಾಡಿದ್ರು ಅಂತ ಒಂದು ಪ್ರಶ್ನೆ. ಪರಸ್ಮೈ ಪದದಲ್ಲಿ ಪ್ರಯೋಗ ಮಾಡುವುದಾದ್ರೂ ವಾಶ್ಯಂತಹ ಅಂತ ಯಕಾರ ಸಮೇತವಾಗಿ ಪ್ರಯೋಗ ಮಾಡಬೇಕಾಗಿತ್ತಲ್ಲ ಅಂತ ಇನ್ನೊಂದು ಪ್ರಶ್ನೆ. ಅದಕ್ಕೆ ಮಹತಾಂ ಪ್ರಯೋಗ ಅನುರುಣಧ್ಯ ವ್ಯಾಕರಣಂ ನ ವ್ಯಾಕರಣಂ ಪ್ರಯೋಗ. ದೊಡ್ಡವರ ಪ್ರಯೋಗಗಳನ್ನು ಅನುಸರಿಸಿ ವ್ಯಾಕರಣದ ಸೂತ್ರಗಳು, ವ್ಯಾಕರಣದ ಅನುಶಾಸನಗಳಿರಬೇಕು. ವ್ಯಾಕರಣಕ್ಕೆ ಅನುಸಾರವಾಗಿ ದೊಡ್ಡವರು ಪ್ರಯೋಗ ಮಾಡಬೇಕಾಗಿಲ್ಲ. ಬಹುನಿಜ ವ್ಯಾಕರಣಾನಿ ಭವಂತೆ. ಇಂದ್ರಚಂದ್ರಾದಿ ಅನೇಕ ವ್ಯಾಕರಣಗಳಿವೆ. ಭ್ವಾದಿರಪಿ ಇಷ್ಯತಾಂ. ಈ ವಾಶರು ಶಬ್ದ ಅನ್ನೋದನ್ನ ಕೇವಲ ದಿವಾದಿಗಣದಲ್ಲಿ ಮಾತ್ರ ಯಾಕೆ ಇಟ್ಕೋಬೇಕು ನಾವು? ದಿವಾದಿಗಣದಲ್ಲಿದ್ದರೆ ಅದಕ್ಕೆ ಯಕಾರ ಬರಬೇಕು ಅಂತ ಅನ್ನೋದು ಕಡ್ಡಾಯ ಆಗ್ತದೆ. ಅದು ಭ್ವಾದಿಗಣದಲ್ಲಿ ಕೂಡ ಇರಲಿ, ಮೊದಲನೇ ಗಣದಲ್ಲೂ ಇದ್ದು ಬಿಟ್ರೆ ಅದಕ್ಕೆ ಯಕಾರ ಬರಬೇಕಾದ ಕಡ್ಡಾಯ ನಿಯಮ ಏನಿಲ್ಲ. ಪ್ರಯೋಗಶರಣಾಹಿ ವೈಯಾಕರಣಾಹ. ವ್ಯಾಕರಣದ ತಜ್ಞರು ಪ್ರಯೋಗವನ್ನು ಅನುಸರಿಸಿ ಸೂತ್ರಗಳನ್ನು ನೇಮಿಸಬೇಕಷ್ಟೇ. ವಾಶ್ಯಂತ ಇತಿ ವಾಶಾಹ ತಿರ್ಯಂಚಃ. ಅಥವಾ ಇನ್ನೂ ಒಂದು ಸಮಾಧಾನ ಹೇಳಬಹುದು. ವಾಶಾಹ ಅಂದ್ರೆ ತಿರ್ಯಕ್ ಪ್ರಾಣಿಗಳು. ಯಾಕೆಂದ್ರೆ ಅವು ವಾಶ್ಯಂತೆ ವಿಕಾರವಾಗಿ ಶಬ್ದ ಮಾಡುವುದರಿಂದ ಅವಕ್ಕೆ ವಾಶಾಹ ಅಂತ ಕರೀತಾರೆ. ಪ್ರಥಮ ವಿಭಕ್ತಿ ಬಹುವಚನ. ವಾಶಾಹ ಇವ ಆಚರಂತಿ, ತದ್ವದ ಆಚರಂತಿ ಅನ್ನೋ ಅರ್ಥದಲ್ಲಿ ಕ್ವಿಪ್ ಪ್ರತ್ಯಯ ಬಂದು ಇತ್ಯನುಸಂಧಾಯ ಸಂತೋಷ್ಟವ್ಯಂ ವ್ಯಾಕರಣ ಸ್ತನಂಧಯೈ. ವ್ಯಾಕರಣದ ಸೂತ್ರಗಳನ್ನು ಅನುಸರಿಸಿಯೇ ಈ ಪ್ರಯೋಗಗಳನ್ನ ನಾವು ಹೊಂದಿಸಬೇಕು ಅಂತ ಹಠ ಇದ್ರೆ ವಾಶಾಹ ಇವ ಆಚರಂತಿ ವಾಶಂತಹ ಅಂತಲೂ ಕೂಡ ಮಾಡಬಹುದು. ಇದನ್ನ ಈ ವಾಯುಸ್ತುತಿಯ ಬೇರೆ ಬೇರೆ ವ್ಯಾಖ್ಯಾನಗಳಲ್ಲಿಯೂ ಕೂಡ ಕ್ವಿಪ್ ಪ್ರತ್ಯಯ ಬಂದಿದೆ ಅಂತ ಹೇಳಿ ಸಮರ್ಥನೆ ಮಾಡಿದ್ದಾರೆ ಕೂಡ. ಇಂಥದೊಂದು ವಿಶಿಷ್ಟವಾದ ಪ್ರಯೋಗ. ನಾರಾಯಣ ಪಂಡಿತರ, ತ್ರಿವಿಕ್ರಮ ಪಂಡಿತರ ಪ್ರಯೋಗಗಳಲ್ಲಿ ಇಂಥದೊಂದು ಅಪಾಣನೀಯ ಪ್ರಯೋಗಗಳ ಒಂದು ಹವ್ಯಾಸ ಅನೇಕ ಕಡೆ ಕಾಣುತ್ತದೆ.